ನಾಳೆ ದರ್ಶನ್ ಮತ್ತು ಗ್ಯಾಂಗ್ನ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ನಾಳೆ ಕೋರ್ಟ್ಗೆ ಈ ಆರೋಪಿಗಳನ್ನ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಡೆವಿಲ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸಾ? ಹಾಗಾದ್ರೆ ಜೇಸಿಗೆ ಹೋಗ್ತಾರಾ ಅನ್ನೋದು ಪ್ರಶ್ನೆ. ಇಂದು ಆಲ್ಮೋಸ್ಟ್ ಈ ವಿಚಾರಣಾ ಪ್ರಕ್ರಿಯೆಯನ್ನ ಪೊಲೀಸರು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆರೋಪಿಗಳನ್ನ ಪುನಃ ಕಸ್ಟಡಿಗೆ ಕೇಳದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ನಾಳೆ ಬಹುತೇಕ ಎಲ್ಲರೂ ಜೈಲಿಗೆ ಸೇರುವುದು ಪಕ್ಕಾನ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇದೆ. ನೋಡಿ, ಒಂದು ಕೊಲೆ ಕೇಸ್ನಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿಗೆ ಒಂದು 15 ದಿನ ಕೇಳ್ಕೊಳ್ಳೋ ಅವಕಾಶ ಇರುತ್ತೆ. ಸೊ ಆಲ್ರೆಡಿ ಫಸ್ಟ್ ಟೈಮ್ 6 ದಿನ ಅವ್ರ ಕೈಯಲ್ಲಿ ಈ ಅಕ್ಯೂಸ್ಗಳು ಇದ್ರು. 6 ದಿನ ಅಂದ್ರೆ ಅದರಲ್ಲಿ ಒಂದಿನ ಮುಂಚೆನೆ ಪ್ರೊಡ್ಯೂಸ್ ಮಾಡಿದ್ರು. ಸೊ 5 ದಿನ ಆಯ್ತು. ಆಮೇಲೆ ಮತ್ತೆ 5 ದಿನ ಎಕ್ಸ್ಟೆನ್ಷನ್ ಸಿಕ್ತು. ಉಳಿದ 4 ದಿನಗಳ ಕಾಲಾವಕಾಶ ಇತ್ತು. ಬೇಕಿದ್ರೆ ಅವರು ಕಸ್ಟಡಿ ಕೇಳಬಹುದಾಗಿತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕೊಂಡು. ಬಟ್ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ವಿಚಾರಣೆಗೆ ಬೇಕಾಗಿರುವಂತಹ ಎಲ್ಲ ಸಹಕಾರವನ್ನು ಆಲ್ರೆಡಿ ಪಡ್ಕೊಂಡಿದ್ದಾರೆ ಅನ್ನೋದು ಅಭಿಪ್ರಾಯ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಒಂದು ಕೊಲೆ ಕೇಸ್ ಅಂತ ಹೇಳಿದ್ರೆ ಪೊಲೀಸ್ ಕಸ್ಟಡಿ ಪಡ್ಕೊಳ್ಳೋದಕ್ಕೆ ಮಿನಿಮಮ್ ಅಂದ್ರೆ ಒಂದು 15 ದಿನ ಅವಕಾಶ ಇರುತ್ತೆ. ಸೊ ಆಲ್ರೆಡಿ 2 ಎಕ್ಸ್ಟೆನ್ಷನ್ ಸಿಕ್ಕಿರೋದ್ರಿಂದ 3ನೇ ಎಕ್ಸ್ಟೆನ್ಷನ್ ಅಲ್ಲಿ 4 ದಿನ ಅವಕಾಶ ಇರ್ತಾ ಇತ್ತು. ಕೇಳೋದಕ್ಕೆ ಯಾಕೆ ಬಯಸ್ತಾ ಇಲ್ಲ? ಪೊಲೀಸರ ಒಪಿನಿಯನ್ ಏನು ಈ ವಿಚಾರದಲ್ಲಿ? ಹಾಗಾದ್ರೆ ನಾಳೆ ಜೆಸಿಗೆ ಶಿಫ್ಟ್ ಆಗೋದು ಕನ್ಫರ್ಮಾ? ಮಮತಾ, ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಆರೋಪಿಗಳಿಗೆ ಕಳೆದ 11 ದಿನಗಳಿಂದ ವಿಚಾರಣೆ ಮಾಡಿರುವಂಥ ಪೊಲೀಸರು ಈಗಾಗಲೇ ಕೊಲೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕೋ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಈಗಾಗಿ ಬಂಧಿತ ಆರೋಪಿಗಳಿಗೆ 2 ಬಾರಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ಮೊದಲನೇ ಬಾರಿ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದರೆ, ಅದಾದ ನಂತರ ಮತ್ತಷ್ಟು ದಿನ ಅಂದರೆ 5 ದಿನಗಳ ಕಾಲ, ಒಟ್ಟು 11 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಂತಹ ಪೊಲೀಸರು ಬಂಧಿತ ಆರೋಪಿಗಳು ಮಾಡಿರುವಂಥ ಕೃತ್ಯದ ಬಗ್ಗೆ ಆರೋಪಿಗಳ ಎಲ್ಲರ ಮಹಜರು ಕಾರ್ಯವು ಕೂಡ ಮುಗಿಸಿರೋದ್ರಿಂದ ಬಹುತೇಕ ನಾಳೆ ಬಂಧಿತ ಆರೋಪಿಗಳೆಲ್ಲರಿಗೂ ಕೂಡ ಕಸ್ಟಡಿ ಅಂತ್ಯವಾದ ಕೂಡಲೇ ಕೋರ್ಟಿಗೆ ಹಾಜರುಪಡಿಸಿ ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ತನಿಖೆಯನ್ನು ಬಹುತೇಕವಾಗಿ ಅಂತ್ಯಗೊಳಿಸಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಬಂಧಿತ ಆರೋಪಿಗಳನ್ನೆಲ್ಲರಿಗೂ ನಾಳೆ ಕಸ್ಟಡಿಗೆ ಕೇಳದೆ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಳಿಸ್ಕೊಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಓಕೆ ನಾಗೇಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಸದ್ಯಕ್ಕೆ ಪೊಲೀಸ್ನವರ ಅಭಿಪ್ರಾಯ ಅಂದ್ರೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇನ್ನೊಂದ್ಸಲ ಪಿಸಿಗೆ ಕೇಳದೆ ಅವರನ್ನು ಡೈರೆಕ್ಟ್ ಆಗಿ ಜೆಸಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಪೂರ್ಣಗೊಂಡಿದೆ. ಆಮೇಲೆ ರಿಕವರಿ ಆಫ್ ಎವಿಡೆನ್ಸ್ ಹಾಗೂ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅನ್ನೋದು ಒಂದು ಮೂಲಗಳ ಅಭಿಪ್ರಾಯ. ಇನ್ನೊಂದು ವರ್ಗದಿಂದ ಕೇಳ್ಬರ್ತಾ ಇರುವಂತಹ ಮಾತು ಅಂತ ಹೇಳಿದ್ರೆ, ದರ್ಶನ್ ವಿರುದ್ಧ ಇನ್ನೂ ಅನೇಕ ಆರೋಪಗಳು ಕೇಳ್ಬರ್ತಾ ಇದೆ. ಹೀಗಾಗಿ ಹೆಚ್ಚಿನ ತನಿಖೆಯನ್ನು ನಡೆಸಬೇಕು ಅಂತ ಕಸ್ಟಡಿ ಕೇಳಿದ್ರು ಆಶ್ಚರ್ಯ ಇಲ್ಲ. ನಾಳೆ ಡಿಸೈಡ್ ಆಗುತ್ತೆ.